ನಮಸ್ಕಾರ ದೋಸ್ತು, ನಾನು ವಸಂತ ಎಸ್ ಕೆ ಟೆಕ್ ಚಾಟ್ ಅನ್ನೋದು ನಿಮಗೆ ಸ್ವಾಗತ. ನಾನು ಐ ಎಫ್ ಎಲ್ ಸ್ಟಾಕ್ ಬ್ರೋಕರ್ ಫ್ರಾಂಚೈಸ್ ಕುಂದಾಪುರದಿಂದ ನಾನು ಮಾಡ್ತಾಯಿದ್ದೀನಿ. ದೋಸ್ತು ಇವತ್ತು ನಾವು ನಿಫ್ಟಿ ಬಗ್ಗೆ ಸ್ವಲ್ಪ ನಾವು ಹೇಳೋಣ. ಇದು ನಿಫ್ಟಿ ಸ್ಟಾಕ್ ಬಗ್ಗೆ ಹೇಳಿದರೆ ಅದು ಎಲ್ಲ ಸ್ಟಾಕ್ಗಳು ಅವಲಂಬಿಸ್ತವೆ, ಅದೊಂದು ಇಂಡೆಕ್ಸು. ಓಕೆ, ಆ್ಯಕ್ಚುಲಿ ನಿಫ್ಟಿ ಜನರು ಇನ್ನೂ ನಿಫ್ಟಿ 25,800 ಟಾಪ್ಗಿಂತ ಖಾಲಿ 1% ಕೂಡ 2% ಕೆಳಗಿದೆ. ಆದರೂ ಜನ ಏನೋ ಒಂದು ಮಾರ್ಕೆಟ್ ಸ್ವಲ್ಪ ರಿಯಾಕ್ಟ್ ಮಾಡೋ ವಾಲಟಿಲಿಟಿ ಜಾಸ್ತಿ ಇದೆ, ಅದಕ್ಕೆ ಜನ ಏಕ್ದಮ್ ಕೆಳಗಿದೆ ಆ ರೀತಿ ಆಗ್ತದೆ. ಆದರೆ ಏನಿಲ್ಲ, ಮಾರ್ಕೆಟ್ ಸ್ವಲ್ಪ ಸ್ಟ್ರಾಂಗ್ ಕೂಡ ಇದೆ. ಈಗ ಡಾಲರ್ ಕೂಡ ಕಮ್ಮಿ ಆಗಿದೆ. ಇವತ್ತೇನಾಗ್ತದೆ ಅಂತ ನೋಡು. ಆ್ಯಕ್ಚುಲಿ ನಿನ್ನೆ ಏನಾಯಿತು ಗೊತ್ತುಂಟ, ಮಾರ್ಕೆಟ್ ಆಲ್ರೆಡಿ ಏನು ಮಾಡ್ತು, 2 ದಿನ ಕೆಳಗೆ ಬಂತು ಮತ್ತು ನಿನ್ನೆ ಕೂಡ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆಗಿ ಮಾರ್ಕೆಟು ಸ್ವಲ್ಪ ಕೆಳಗೆ ಹೋಯಿತು. 15 ಮಿನಿಟ್ ಕ್ಯಾಂಡಲ್ ನೋಡೋದಾದರೆ ಮಾರ್ಕೆಟ್ ಸ್ವಲ್ಪ ಇದು 15 ಮಿನಿಟ್ ಕ್ಯಾಂಡಲು ಮಾರ್ಕೆಟು ಇದು ಇಲ್ಲಿಂದ ಸ್ವಲ್ಪ 9:15 ಮೇಲ್ಗಡೆ ಹೋಗಿ ಉಲ್ಟಾ ಡೋಜ್ ಕ್ಯಾಂಡಲ್ ಕೆಳಗಡೆ ಹೋಗಿ ನಂತರ ರಿವರ್ಸ್ ಹೊಡಿತು. ನಂತರ ರಿವರ್ಸ್ ಹೊಡೆದು 25,726 75,902 ತನಕ ಹೋಯಿತು. ಜನ ಆವಾಗ ಅನಿಸು ಮತ್ತು ಮೇಲೆ ಹೋಗ್ತದೆ, ಇದು ಏಕ್ದಮ್ ಸ್ಟ್ರೈಟ್ ವೇ ಮೇಲೆ ಹೋಯಿತು. ನಂತರ ಏನು ಮಾಡಿದ್ರು, ಅದು ಇದು ಕೆಳಗೆ ಬರಲೇಬೇಕಿತ್ತು. ಏಕೆಂದರೆ ಆಲ್ರೆಡಿ ಲಾಸ್ಟ್ ಜನರನ್ನು ಮೆಂಟಲಿ FISಗಳು ಜನರ ಮೆಂಟಲಿಯನ್ನು ವೀಕ್ ಮಾಡ್ತಿದ್ದಾರೆ. ನೋಡಿ, ಲಾಸ್ಟ್ ಟೈಮ್ ಕೂಡ 2 ಕ್ಯಾಂಡಲ್ ರಾಂಗ್, ನಂತರ ಮೇಲ್ಗಡೆ 26 ತನಕ ಹೋಯಿತು. 2 ದಿನ ಇಲ್ಲಿ ನೋಡ್ತಾ ಇದ್ದಾರೆ, 3 ದಿನ ಸ್ಟ್ರಾಂಗ್ ಸೆಲ್ಲಿಂಗ್ ಪ್ರೆಷರ್ ಆಗಿ ಇಲ್ಲಿ 1 2 3 ನಂತರ ಸ್ಪೀಡ್ ಬಂತು. ಇವತ್ತೇನು ಮಾಡ್ತು, ಅದಕ್ಕೆ ಗ್ಯಾಪ್ ಡೌನ್ ಆಗಿ ಗ್ರೀನ್ ಕ್ಯಾಂಡಲ್ ಆಯಿತು. ಕೆಳಗಡೆಯಿಂದ ಮೇಲ್ಗಡೆ ಮತ್ತೊಂದು ಕೆಳಗಡೆ. ಆದರೆ ಜನರು ಹೋಗುವಾಗ ಕೂಡ ಜನ ಹೆದರ್ಕೊಂಡ್ರು 25,800. ಆದರೆ ನನ್ನ ಪ್ರಕಾರ ಇವತ್ತಿನ ಮಾರ್ಕೆಟ್ ಅದು SGX ನಿಫ್ಟಿ ಶಾಯದ್ 80 ಪಾಯಿಂಟ್, 1 ಸೆಕೆಂಡು, SGX ನಿಫ್ಟಿ 75 ಪಾಯಿಂಟ್ ಅಪ್ ತೋರಿಸ್ತಾ ಇದೆ. ಇವತ್ತು ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸ್ ಜಾಸ್ತಿ ಇದೆ. ನಾನು ಮೊನ್ನೆನೇ ಹೇಳಿದೆ, ಯಾವಾಗ ತನಕ 25,650 ಬ್ರೇಕ್ ಆಗೋದಿಲ್ಲೋ ಅಲ್ಲಿ ತನಕ ಮಾರ್ಕೆಟ್ ಸ್ಟ್ರಾಂಗ್ ಇರ್ತದೆ. ಯಾವಾಗ ಬ್ರೇಕ್ ಆಗ್ತದೆ ಅದು ಸೀದಾ ನಮ್ಮ ಲೆವೆಲ್ ಬರ್ತದೆ 25,300 to 25,100 ತನಕ ಲೆವೆಲ್ ಬರ್ಬೋದು. ಅಲ್ಲಿ ತನಕ ಮಾರ್ಕೆಟ್ಗೆ ರೆಸಿಸ್ಟೆಂಟ್ ಬರ್ತದೆ 26,070. 26,070 ಬ್ರೇಕ್ ಆದಾಗ ನಿಮ್ಗೆ ಸ್ಪೀಡ್ಲಿ 26,200 ನಂತರ 26,400 to 600 ತನಕ ಸಿಗ್ಬೋದು. ಮಾರ್ಕೆಟ್ ಇದೊಂದು 2 ಬರ್ತದೆ. ನನ್ನ ಪ್ರಕಾರ ಇವಾಗ ಮಾರ್ಕೆಟ್ ಇವತ್ತಿಂದ ಹೋಗಿ ಮಾರ್ಕೆಟನ್ನು ತಗೊಂಡೋಗ್ಬೋದು. ಇದು ದಿನ ಅಲ್ಲ, ಇದೇನಾಗ್ತದೆ, ಜನರು ಸೀದಾ ಡೈಲಿ ಟ್ರೇಡ್ ಮಾಡ್ತಾರೆ. ಏನಾಗ್ತದೆ, ಡೈಲಿ ಟ್ರೇಡ್ ವಾಲಟೈಲ್ ಇದ್ದಾಗ ಜನರು ₹5 ₹10 ಏನಾಗ್ತದೆ ಸ್ಟಾಪ್ ಲಾಸ್ ಇದೆ, ಅದು ಹೋಗ್ತದೆ ಸ್ಟಾಪ್ ಲಾಸ್. ಇದರಿಂದ ತಾಳ್ಮೆಯಿಂದ ಇವು ಬ್ಯಾಂಕಲ್ಲಿ ಕೂಡ FD ಮಾಡಿದರೆ ಕೂಡ 8% 12% ಇದರಲ್ಲೂ ಕೂಡ ನಿಮಗೆ ದಿನ 10% 20% ಸಿಗೋದು ತುಂಬ ಕಷ್ಟ ಆಗ್ತದೆ. ಅದು ಜನರು FISಗಳು ಹಣ ಇದ್ದವರೆಲ್ಲ ಏನೆಲ್ಲ ಮೆಂಟಲಿ ಎಲ್ಲ ನೋಡಿ ಅದನ್ನ ಆ ರೀತಿ ಅವರು ಇದು ಮಾಡ್ತಾರೆ. ಇದರಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ತುಂಬ ಅಗತ್ಯವಿದೆ. ಇಲ್ಲರ ಸ್ಟಾಕ್ ಮಾಡೋದು, ಹಣ ಮಾಡೋದು ತುಂಬ ಕಷ್ಟ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂದರೆ ಇವತ್ತು ಮಾರ್ಕೆಟ್ ಒಂದು ವೇಳೆ ಇವತ್ತು ಕ್ಲೋಸ್ ಮಾಡಿ, ಇವತ್ತು ಶಾಯದ್ ಆಗಲಿಕ್ಕಿಲ್ಲ. ಇವತ್ತು ಮಿನಿಮಮ್ ಟಾರ್ಗೆಟ್ ಒಂದ್ಸಲ ಇವತ್ತು ಗ್ರೀನ್ ಕ್ಯಾಂಡಲ್ ಆಗೋ ಚಾನ್ಸ್ ಇದೆ. ಯಾವಾಗ 26,900 850 ಮೇಲ್ಗಡೆ ಹೋದರೆ 950 980 ತನಕ ಒಂದು ಫಸ್ಟ್ ಮೂವ್ ಬರ್ಬೋದು. ನಂತರ ಸ್ವಲ್ಪ ಹೋಲ್ಡ್ ಗೀಲ್ಡ್ ಮಾಡಿದರೆ ನಂತರ ಇವತ್ತೇ 26,000 ತನಕ ಒಂದು ಕ್ಲೋಸಿಂಗ್ ಸಿಗ್ಬೋದು ಅಂತ ಅನಿಸುತ್ತೆ. ಇದ್ಯಾವ ಪ್ರಾಬಬಿಲಿಟಿ, ಸ್ಟಾಕ್ ಮಾರ್ಕೆಟ್ 100% ಹೋಗೋದಿಲ್ಲ, ಬಟ್ ನನ್ನ ಅನಿಸಿಕೆ ಪ್ರಕಾರ ಆ ರೀತಿ ಸಿಗ್ತಾ ಇರ್ಬೋದು ಇವತ್ತು. ಸ್ಟಾಕ್ ನಾನು ಅಷ್ಟೊಂದು ರಿಸರ್ಚ್ ಮಾಡಲಿಲ್ಲ. ಸ್ಟಾಕಲ್ಲಿ ನಂಗೆ ಸ್ಟಾಕ್ TCS ಸ್ಟ್ರಾಂಗ್ ಇದೆ, ಆದರೆ ಆಲ್ರೆಡಿ ಓಡಿ ಆಗಿದೆ. ನಿನ್ನೆ ನಾವು ಆಲ್ರೆಡಿ ಸ್ಟಾಕ್ ಕೊಟ್ಟಿದ್ವಿ ನಮ್ಮ ಗ್ರೂಪಲ್ಲಿ TCSನ ಬೈ ಮಾಡಿ ಅಂತ. ಇದು ಸ್ಟ್ರಾಂಗ್ ಇದೆ, ಇವರು ಇದ್ದಲ್ಲ ಆದರೂ ಕೂಡ ಮತ್ತೊಂದು ಇವತ್ತು ನಿಫ್ಟಿ ಗ್ಯಾಪ್ ಅಪ್ ಆಗ್ಬೋದು ಅಂತ ಚಾನ್ಸ್ ಇದೆ. ನನ್ನ ಪ್ರಕಾರ ಒಳ್ಳೆ ಸ್ಟಾಕ್ ಒಂದು ಟ್ರೆಂಡ್ ತಗೊಳ್ಳೋದು, ರೇಟ್ ಜಾಸ್ತಿ ಇದೆ. ಇದು ನೋಡಿ, ಟ್ರೆಂಡ್ ಸ್ಟಾಕಲ್ಲಿ ಡೇಯಲ್ಲಿ ಒಳ್ಳೆ ಮೂವ್ ಇದೇನೆಂದರೆ, ಯಾವಾಗ ರಿಸಲ್ಟ್ ಖರಾಬ್ ಬಂತು, ರಿಸಲ್ಟ್ ಇಲ್ಲಿ ಹಾಳಾಗಿ ಬಂದಿದೆ, ರಿಸಲ್ಟ್ ಒಳ್ಳೆಯಿಲ್ಲ ಅಂತಾರೆ. ರಿಸಲ್ಟ್ ಅಷ್ಟೊಂದು ಒಳ್ಳೆಯಿಲ್ಲ ಇತ್ತು, ಅಷ್ಟೊಂದು ಹಾಳಿಲ್ಲ ಇತ್ತು, ಆದರೂ ಕೂಡ ಮಾರ್ಕೆಟ್ ತುಂಬ ಬಿತ್ತು. ಇವತ್ತೊಂದು ಟ್ರೆಂಡ್ ಅಂದರೆ ನಿಮ್ಮದು ಟಾಟಾದವ್ರದ್ದು ಕಂಪನಿ, ಅವರಿಗೇನು ಪ್ರಾಬ್ಲಮ್ ಇರೋದಿಲ್ಲ. ಈ ಸ್ಟಾಕು ಬೇಸ್ 3,800 ಅದೊಂದು ದೊಡ್ಡ ಬೇಸ್ ಇದೆ. ಇದರಲ್ಲಿ ಇದು ಜಾಸ್ತಿ ಇದರಿಂದ ಇದಾಗ್ತದೆ. ನೋಡಿ, ಮಂತಲ್ಲಿ ಕೂಡ ಸ್ಟ್ರಾಂಗ್ 2 ಕ್ಯಾಂಡಲ್ ಮಾಡಬೇಕಾಯ್ತು, 2 ಕ್ಯಾಂಡಲ್ ಆಯಿತು, ಬಟ್
ವೀಕಲ್ ಕೂಡ ನೋಡಿದರೆ ಕೂಡ ವೀಕಲ್ ಫುಲ್ ಇವಾಗ ಒಂದು ಮೊಮೆಂಟಮ್ ಮಾಡ್ತಿದೆ. ಇವತ್ತಿಲ್ದರೂ ಕೂಡ ನಾಳೆ ಪುನಃ ನನ್ನ ಪ್ರಕಾರ ಈ ಸ್ಟಾಕ್ ನೀವು ಬೈ ಮಾಡಿದ್ರೆ ಬೈ ಆನ್ ಡಿಪ್ ಮಾಡಿ 4,500 ತನಕ ಆರಾಮ್ಸೆ ಹೋಗ್ಬೋದು. 4,500 ತನಕ ಸ್ಟಾಕ್ 3,000 ಸ್ಟಾಕ್ ಪ್ಲಸ್ 3,800 ಇನಫ್ ಆಗ್ತದೆ. 3,800 ತನಕ ಈ ಸ್ಟಾಕನ್ನು ನೀವು ನೋಡಿದ್ರೆ ಒಳ್ಳೆ ನಿಮ್ಗೆ ರಿಟರ್ನ್ ಸಿಗ್ಬೋದು ಅಂತ ಅನಿಸುತ್ತೆ. ರೆಂಟ್ ನನ್ನ ಪ್ರಕಾರ ಅದು ಬಿಡಿ, ಇವತ್ತೇ ನಾಳೆಗೆ ಶಾಯದ್ ಓಡ್ಬೋದು. ಏಕೆಂದರೆ ಒಳ್ಳೆ ಇದು ಮಾಡಿದ್ದೀನಿ. ಇವಾಗ ಹೆಂಗೆ 3 ರೆಡ್ ಕ್ಯಾಂಡಲ್ ಇದೆ, ಮತ್ತೊಂದು ಮತ್ತು ಇಲ್ಲೊಂದು ಇದು ಮಾಡಿ, ಇದು 3,149 ಹೋದರೆ ಸ್ಪೀಡ್ಲಿ ನಿಮಗೆ ಇಲ್ಲಿ ತನಕ 3,250 ತನಕ ಕೊಡ್ಬೋದು ಒಂದು ಈ ಸ್ಟಾಕ್ನ. ಇವತ್ತು ನನ್ನ ಪ್ರಕಾರ ಒಂದು ಇಲ್ಲಿ ತನಕ 4,108 ತನಕ ಒಂದು ಟಾರ್ಗೆಟ್ ಸಿಗ್ಬೋದು ಅಂತ ಅನಿಸ್ತದೆ. 4,108ರಿಂದ ಮೇಲ್ಗಡೆ ಕೂಡ ಹೋಗ್ಬೋದು. ನಿಫ್ಟಿ ಸ್ಟ್ರಾಂಗ್ ಆಗಬೇಕಿದ್ರೆ, ಏಕೆಂದರೆ ಇವತ್ತು ಏನಾಗ್ತದೆ, ಇದೆಲ್ಲ ಸ್ಟಾಕ್ ನಿಫ್ಟಿ ಸ್ಟ್ರಾಂಗ್ ಇದ್ದಂಗೆ ಮಾತ್ರ ಈ ಸ್ಟಾಕ್ ಕೊಡ್ತದೆ. ನಿಫ್ಟಿ ವೀಕ್ ಇದ್ದರೆ ಈ ಸ್ಟಾಕನ್ನು ಕೂಡ ಓಡಿಸೋದಿಲ್ಲ. ಓಕೆ, ಈ ಸ್ಟಾಕ್ ಮೇಲೆ ಒಂದು ಕಣ್ಣಿಡಿ ಟ್ರೆಂಡ್ ಅಂತ. ಮತ್ತು ನಿಫ್ಟಿಯಲ್ಲಿ ನೋಡಬೇಕಾದ್ರೆ ನಾನು ನಾಳೆಯಿಂದ ಸ್ವಲ್ಪ ರಿಸರ್ಚ್ ಮಾಡಿ ಯಾವ ವಿಡಿಯೋ ಮೂಲಕ ಕೂಡ ಹೇಳ್ತೀನಿ ಸ್ಟಾಕನ್ನು ಇವಾಗ. ದೊಡ್ಡ ಸ್ಟಾಕು, ಸಣ್ಣ ಸ್ಟಾಕಲ್ಲಿ ಇವತ್ತು ಎಲ್ ಎನ್ ಟಿ ಕೂಡ ದೊಡ್ಡ ಸ್ಟಾಕು. ಎಲ್ ಎನ್ ಟಿ ಎನಿ ಬೈ ಆನ್ ಡಿಪ್ ಸ್ಟಾಕು. ನೀವು ಇದು ಹೋಲ್ಡ್ ಮಾಡುವ ಇನ್ವೆಸ್ಟರ್ ಸ್ಟಾಕು. ಇದು ಆಲ್ರೆಡಿ ಮೇಲ್ಗಡೆ ರಿಸರ್ವ್ ಅಂತ ಬಂದಿದ್ದು, ಇವಾಗ ಪುನಃ ನನ್ನ ಪ್ರಕಾರ ಇವತ್ತು ಇನ್ಫ್ಲ್ಯಾಗ್ ಆಗೋ ಚಾನ್ಸಸ್ ಇದೆ. ಎಲ್ ಎನ್ ಟಿ ಕೂಡ ಕಣ್ಣಿಟ್ಕೊಳ್ಬೋದು, ಅದನ್ನು ನೋಡ್ಬೋದು. ಸಣ್ಣ ಸ್ಟಾಕು ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ನಿಮ್ಗೆ 1,000ದಲ್ಲಿ, ಏಕೆಂದರೆ ಬಿ ಒಂದು ಸೆಕೆಂಡು, ಫೈನಾನ್ಸ್ ಇಲ್ಲಿ ನೋಡಿ, ಕ್ಯಾಂಡಲ್ ಸ್ಟಾಕಲ್ಲಿ ಇದರ ಸೇಲ್ಸ್ ಇದೆ. ಬಜಾಜ್ 3-4 ರೇಟ್ ಇದೆ. ಇವಾಗ ಈ ಸ್ಟಾಕ್ ನೀವು ಇನ್ವೆಸ್ಟ್ಮೆಂಟ್, ಈ ಸ್ಟಾಕ್ ಸ್ವಲ್ಪ ಮೇಲ್ಗಡೆ ಕೊಡ್ಬೋದು ಅಂತ ಅನಿಸುತ್ತೆ. ಟೆಕ್ ಮಹಿಂದ್ರ ಆಲ್ರೆಡಿ, ಟಾಟಾ ಮೋಟರ್ ನಿನ್ನೆ ಕೊಟ್ಟಿದೆ. NP ಆಲ್ರೆಡಿ. ಐ ಸಿ ಸಿ ಬ್ಯಾಂಕ್ ಸ್ವಲ್ಪ ನೋಡ್ಬೋದು. ಐ ಸಿ ಸಿ ಬ್ಯಾಂಕ್ ಒಳ್ಳೆ ಕೊಡ್ಬೋದು ಇವತ್ತು ರಿಟರ್ನ್. ಐ ಸಿ ಸಿ ಬ್ಯಾಂಕ್, ಏಕೆಂದರೆ ಐ ಸಿ ಸಿ ಪ್ರೋದ IPO ಕೂಡ ಸ್ಟ್ರಾಂಗ್ ಆಗಿದೆ. ನಿನ್ನೆ ಕೂಡ ಕೆಳಗಿಂದ ಮೇಲೆ ಬಸ್ಟ್ ನಿಫ್ಟಿ ಥರನೇ ಆಗಿದೆ. ಈ ಸ್ಟಾಕ್ ನಿಮಗೆ ಪುನಃ ಕೊಡ್ಬೋದು. 1,056ನ 2-3 ದಿನ 1,380 ತನಕ ಸಿಗ್ಬೋದು ಐ ಸಿ ಸಿ ಬ್ಯಾಂಕ್ ಕೂಡ. ಇಂಡಿಗೋ ಕೂಡ ನೋಡ್ಬೋದು. ಇಂಡಿಗೋ ತುಂಬ ಇದ್ದಿದ್ದರಿಂದ ಇಂಡಿಗೋ ಕೂಡ ನೋಡ್ತಾರೆ. ಇಂಡಿಗೋ ಕೂಡ ನಿಮಗೆ ಒಳ್ಳೆ ಜಿಯೋ ಫೈನಾನ್ಸ್ ಕೂಡ ಕಣ್ಣಿಟ್ಕೊಳ್ಳಿ. ಜಿಯೋ ಸಣ್ಣ ಸ್ಟಾಕು, ಇದು ಕೂಡ ನಿಮಗೆ ಕೊಡ್ಬೋದು. ಸ್ಟಾಪ್ ಲಾಸ್ ನಿಯರ್ಲಿ 285 ಇಟ್ಟರೆ ಕೂಡ ಸಾಕುತ್ತೆ. ಇದು ನಿಮ್ಗೆ ರಿವರ್ಸ್ ನೀವು 300 ತನಕ ಪುನಃ ಹೋಗ್ಬೋದು ಅಂತ ಅನ್ಸುತ್ತೆ. 300 ಮೇಲೆ ಬ್ರೇಕ್ ಆದರೆ 310 ತನಕ ಹೋಗ್ಬೋದು. ಸ್ವಲ್ಪ ದಿನ ಇಟ್ಟರೆ ಇದು ಹೋಗ್ಬೋದು ಜಿಯೋ ಫೈನಾನ್ಸಲ್ಲಿ ಕೂಡ. ಮತ್ತು ತುಂಬ ಸ್ಟಾಕ್ ಇದೆ. ಇಟರ್ನಲ್ ಬೇಡ, ಇಟರ್ನಲ್ಗೆ ಸ್ವಲ್ಪ ಏನಾಗಿದೆ, ಇದು ಸ್ವಲ್ಪ ಶೇರನ್ನು ಕಳ್ಕೊಳ್ತಾ ಇದೆ. ಈಗ ಎಲ್ಲರೂ ಬರ್ತಾಯಿದ್ದಾರೆ, ಅಮೆಝಾನ್ ಅವರು ಕೂಡ ಬರ್ತಾಯಿದ್ದಾರೆ, ಫ್ಲಿಪ್ಕಾರ್ಟ್ನವ್ರು ಬರ್ತಾಯಿದ್ದಾರೆ. ಈ ಸ್ಟಾಕ್ ಎಲ್ಲ ಹೇಳ್ತಾರೆ ಒಳ್ಳೆಯದೆ ಅಂತ. ಬಟ್ ಈ ಸ್ಟಾಕ್ ಎಬೋವ್ ಸ್ಟ್ರಾಂಗ್ ಆಗೋದು ಈ ಟ್ರೆಂಡ್ ಲೈನ್ ಮುಂದ್ಗಡೆ ಹೋಗಿ ಮಾತ್ರ ಆಗ್ತದೆ. ಯಾಕಂದರೆ ಆಲ್ರೆಡಿ ರಿಟರ್ನ್ 40 ರೂಪಾಯಿಂದ ಮೇಲ್ಗಡೆ ಹೋಗಿದೆ. ಅದಕ್ಕೆ ಬೈ ಆನ್ ಡಿಪ್ ಮಾಡಿ ಎಲ್ಲಿ ತನಕ ಬಂದರೆ ಕೂಡ ಮಾಡಬೇಕು. ಇಟರ್ನಲ್ ಸದ್ಯಕ್ಕೆ ಬೇಡ ಅಂತ ಅನಿಸುತ್ತೆ. ಒಂದು ಸೆಕೆಂಡು, ಲುಪಿನ್ ಆಲ್ರೆಡಿ ನಾನು ಕೊಡ್ತೀನಿ. ಲುಪಿನ್ ಮೇಲೆ ಕಣ್ಣು ಇಡಿ. ಲುಪಿನ್
ಬಟ್ ಒಳ್ಳೆ ಬ್ರೇಕ್ಔಟ್ ಆಗೋ ಚಾನ್ಸ್ ಇದೆ. ಇವತ್ತು ಡೇಯಲ್ಲಿ ಟಾಪಲ್ಲಿ ಇನ್ಸೈಡ್ ಎಡ್ಜ್ ಆಗಿದೆ. ಇದು ನಿಮಗೆ ಒಳ್ಳೆ ರಿಟರ್ನ್ ಕೊಡುತ್ತೆ. ಮತ್ತು ಜುಬಿಲೆಂಟ್ ಫುಡ್ ಅಂತ ಇದೆ. ಜುಬಿಲೆಂಟ್ ಫುಡ್ ನೀವು ಹೋಲ್ಡಿಂಗ್ ಮಾಡಿದ್ರೆ ಬೆಸ್ಟ್ ಸ್ಟಾಕು ಜುಬಿಲೆಂಟ್ ಫುಡ್ಡು. ನಾವು 550 ತನಕ ಒಳ್ಳೆ ಬೈ ಆ್ಯಂಡ್ ಡಿಪ್ ಸ್ಟಾಕ್ ಇದೆ. ಇದು ನಿಮಗೆ ಸ್ಪೀಡ್ಲಿ ಕೊಡ್ಬೋದು. ಇನ್ಸೈಡ್ ಎಡ್ಜ್ ಮಾಡಿದೆ ಕೆಳಗಡೆ. ಈ ಸ್ಟಾಕು ಕೊಡ್ಬೋದು ಅಂತ ಅನಿಸುತ್ತೆ. ಓಕೆ ನಾನು ಮತ್ತೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡೋಣ ನಿಮ್ಮ ಸ್ಟಾಕನ್ನೆಲ್ಲ ಕೊಡ್ತಾ ಇರ್ತೇನೆ. ಥ್ಯಾಂಕ್ ಯು.